10 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ. ಹಾಸನ ಮೈಸೂರಿಗೆ ಹೋಗಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಅನುಮತಿ ಕೇಳಿದ್ರು. ಯಾಕೆಂದರೆ ಅವರ ಪತಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಕಿಡ್ನ್ಯಾಪ್ ಮತ್ತು ಅತ್ಯಾಚಾರ ಯತ್ನದ ಆರೋಪಗಳಿದ್ದಾವೆ. ಅದಕ್ಕೆ ಸಹಕರಿಸಿದಂಥ ಆರೋಪ ಭವಾನಿ ರೇವಣ್ಣ ಅವರ ವಿರುದ್ಧ ಇದೆ. ಸೊ ಹೀಗಾಗಿ ಅವರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿತ್ತು. ಮೈಸೂರು ಮತ್ತು ಹಾಸನ, ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಇಡೀ ಪ್ರಕರಣ ನಡೆದಿತ್ತು. ಆ ಪ್ರಕರಣದ ನಂತರದಲ್ಲಿ ಕಿಡ್ನ್ಯಾಪ್ ಮಾಡಿ ಅವರನ್ನು ಮೈಸೂರಿಗೆ ಕರೆದೊಯ್ಯಲಾಗಿತ್ತು ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಸೊ ಹೀಗಾಗಿ ಎರಡೂ ಕ್ಷೇತ್ರಗಳಿಗೆ ಅಥವಾ ಎರಡು ಜಿಲ್ಲೆಗಳಿಗೆ ನಿರ್ಬಂಧ ಇತ್ತು. ಒಂದು ರೀತಿ ತವರು ಮನೆ ಮತ್ತು ಗಂಡನ ಮನೆ ಎರಡು ಕಡೆಗಳಿಂದಲೂ ಕೂಡ ನಿರ್ಬಂಧ ಇತ್ತು. ಆ ನಿರ್ಬಂಧ ಸಡಿಲಿಕೆಯಾದ ನಂತರದಲ್ಲಿ ಕೋರ್ಟ್ ಅನುಮತಿ ಸಿಕ್ಕ ನಂತರದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಸನಕ್ಕೆ ಬಂದಂಥ ಭವಾನಿ ರೇವಣ್ಣ ಅವರನ್ನು ಆರತಿ ಮಾಡಿ ಬರಮಾಡಿಕೊಂಡಿದ್ದಾರೆ JDSನ ಕಾರ್ಯಕರ್ತರು. ಅಲ್ಲೊಂದು ರೀತಿ ಸಂಭ್ರಮ ಕಾಣಿಸ್ತಾ ಇದೆ. ಭವಾನಿ ರೇವಣ್ಣ ಅವರನ್ನು ಕಾರ್ಯಕರ್ತರು ಖುಷಿಯಿಂದ ಸ್ವಾಗತ ಮಾಡಿದ್ದಾರೆ. ಸದ್ಯ ಹಾಸನದ ಹಿರಿಸಾವೆ ಗೇಟ್ ಬಳಿ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಸ್ವಾಗತ ಕಾರ್ಯಕ್ರಮದ ನಂತರ ಭವಾನಿ ರೇವಣ್ಣ ಅವರು ಮಾತನಾಡಿದ್ದಾರೆ. ಹಾಸನಕ್ಕೆ ಬರೋದನ್ನು ಯಾರಿಗೂ ನಾನು ಹೇಳಿರಲಿಲ್ಲ, ಆದರೂ ಕೂಡ ನನಗಾಗಿ ಇಷ್ಟು ಜನ ಕಾದಿದ್ದೀರಿ. ನಿಮ್ಮ ಅಭಿಮಾನ ಈಗಲೂ ಇದೆ, ನಿಮ್ಮ ಅಭಿಮಾನ ಆಗಲೂ ಇತ್ತು. ಇನ್ನು ಮುಂದೆ ಹಾಸನ ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ನೂ ಮುಂದೆ ರಾಜಕೀಯ ಇದೆ. ಜಾಮೀನು ಸಿಕ್ಕ ನಂತರ, ಜಾಮೀನು ಅಂತಲ್ಲ, ಕೋರ್ಟ್ನ ಅನುಮತಿ ಸಿಕ್ಕ ನಂತರ ಭವಾನಿ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬರುವಂಥ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತು ನಮ್ಮ ಜೊತೆ ಇರೋ ಹುಡುಗನಿಗೆ ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾಯಿತ್ತು. ಅವಾಗ ಗೊತ್ತಾಯಿತು ನನಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದರೆ ನಾನು ಯಾಕೆ ಬರೋಕ್ಕೆ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ ಈಗಲೂ ಇದ್ದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದ್ದಾರೆ. ನಾನು ಅಷ್ಟೇ ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ. ನಾನು ಆ ಜನದ ಜೊತೆಲೇ ಇರ್ತೀನಿ. ನಂಗೆ ಅಷ್ಟೇ ಸಾಕು, ಅದೇ ಖುಷಿ ನಂಗೆ ಸಾಕು. ಯಾರು ಆ ಥರ ಅಂದ್ಕೊಂಡಿಲ್ಲ ಬಿಡಿ, ಅವ್ರು ಬರಲ್ಲ ಅಂತ. ನಮ್ಮ ಜನ ಅಂತೂ ಅವ್ರು ಯಾರು ಆ ಥರ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರು ಹೇಗೆ ದಾರಿ ತೋರಿಸ್ತಾನೆ ಆ ರೀತಿ ನಾವು ಮುಂದುವರಿತೀವಿ. ನಾನು ಬರೋವಂಥ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತು ನಮ್ಮ ಜೊತೆ ಇರೋ ಹುಡುಗನಿಗೆ ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾಯಿತ್ತು. ಅವಾಗ ಗೊತ್ತಾಯಿತು ನನಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಗಂಡನ ಮನೆ ಮತ್ತು ತವರು ಮನೆ ಎರಡು ಕಡೆಗಳಲ್ಲೂ ಕೂಡ ಭವಾನಿ ರೇವಣ್ಣ ಅವರಿಗೆ ನಿರ್ಬಂಧ ಇತ್ತು. ಕೋರ್ಟಿಗೆ ಸಡಿಲಿಕೆ ಮಾಡಿದೆ, ಅವರಿಗೆ ಅವಕಾಶ ಕೊಟ್ಟಿದೆ. ಸಾಕ್ಷ್ಯ ನಾಶ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಈ ಎರಡು ಜಿಲ್ಲೆಗಳಿಂದ ಅವರು ಬರಬಾರ್ದು, ಈ ಎರಡು ಜಿಲ್ಲೆಗಳಿಗೆ ಬರಬಾರ್ದು ಅಂತ ಅವಕಾಶ ಇತ್ತು. ಈಗ ಭವಾನಿ ರೇವಣ್ಣ ಅವರು ಭಾಳ ಸೂಚ್ಯವಾಗಿ ಹೇಳಿದ್ದಾರೆ, ರಾಜಕೀಯ ಇನ್ನೂ ಮುಂದೆ ಇದೆ, ನಾನು ಹಾಸನ ಬಿಟ್ಟು ಹೋಗಲ್ಲ ಅಂತ. ಏನು ಈ ಸಂದೇಶದ ಅರ್ಥ ಅಂತ? ದಶರಥ್, ಕಳೆದ 10 ತಿಂಗಳಿಂದ ಈಗಾಗಲೇ ಭವಾನಿ ರೇವಣ್ಣ ಹಾಸನದಲ್ಲಿ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಅದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣರವರ ಮೇಲೆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೂಡ ಸೂಚನೆ ನೀಡಿತ್ತು. ಹಾಸನ ಮತ್ತೆ ಮೈಸೂರು ಜಿಲ್ಲೆಗಳಿಗೆ ನೀವು ಎಂಟ್ರಿ ಕೊಡೋ ಹಾಗಿಲ್ಲ ಅನ್ನುವ ಸೂಚನೆಯನ್ನು ಕೂಡ, ಆದೇಶವನ್ನು ಕೊಟ್ಟಿತ್ತು. ತದನಂತರ ಈಗ ಮತ್ತೆ ಹಾಸನ ಮತ್ತೆ ಮೈಸೂರಿಗೆ ಹೋಗ್ಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆಗೆ 10 ತಿಂಗಳ ನಂತರ ಭವಾನಿ ರೇವಣ್ಣ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ನಂತರ ಅವ್ರಿಗೆ ಅದ್ದೂರಿ ಆದಂತಹ ಸ್ವಾಗತವನ್ನ JDSನ ಕಾರ್ಯಕರ್ತರು ಮಾಡುವಂಥದ್ದು. ಮೊದಲನೇದಾಗಿ ಆರತಿ ಬೆಳಗುವ ಮುಖಾಂತರ ಅವರನ್ನ ಬರಮಾಡಿಕೊಳ್ತಾರೆ. ನಂತರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ವಿರೋಧಿಗಳಿಗೆ ಪರೋಕ್ಷವಾಗಿ ಒಂದು ಟಾಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು ದಶರಥ್. ಅದು ಏನಂತಂದ್ರೆ
ನಾನು ಹಾಸನ ಜಿಲ್ಲೆಯನ್ನು ಇನ್ನು ಮುಂದೆ ಬಿಟ್ಟು ಓಡಿ ಹೋಗೋದಿಲ್ಲ, ರಾಜಕೀಯ ಮುಂದೆ ಕೂಡ ಇರುವಂತದ್ದು. ಅಂದ್ರೆ ಇದರ ಅರ್ಥ ಹೇಳ್ಬೇಕು ಅಂತ ಅಂದ್ರೆ ರಾಜಕೀಯ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಇದೆ. ಹಾಗಾಗಿ ಹಾಸನವನ್ನು ನಾನು ಓಡಿ ಹೋಗೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ನನ್ನ ಜನರಿಗೆ ಇವತ್ತು ನಾನು ಬರ್ತೀನಿ ಅನ್ನುವ ಮಾಹಿತಿ ಕೂಡ ಗೊತ್ತಿರ್ಲಿಲ್ಲ, ಆದ್ರೆ ಆ ಡ್ರೈವರ್ ಮುಖಾಂತರ ಮಾಹಿತಿ ತೆಗೆದುಕೊಂಡಿದ್ದಾರೆ. ನಂತರದಲ್ಲಿ ಈ ರೀತಿಯಾದಂತಹ ಸ್ವಾಗತ ಮಾಡಿದ್ದಾರೆ. ಅವತ್ತಿನಿಂದಲೂ ನನ್ನ ಜೊತೆ ಜನ ಇದ್ರು, ಬಟ್ ಮುಂದಕ್ಕೂ ಕೂಡ ಜನ ಇರ್ತಾರೆ ಅನ್ನುವ ಮಾತುಗಳನ್ನ ಹೇಳಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ವಿರೋಧಿಗಳ ಯಾರು ರೇವಣ್ಣ ಕುಟುಂಬಕ್ಕೆ ಒಂದ್ ರೀತಿಯ ವಿರೋಧ ಇತ್ತು, ಆ ವಿರೋಧಿಗಳಿಗೆ ಪರೋಕ್ಷವಾಗಿ ಭವಾನಿ ರೇವಣ್ಣ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ರ ಅನ್ನುವ ಮಾತುಗಳು ಅವರ ಇದರಲ್ಲಿ ಕೂಡ ಕೇಳಿ ಬರ್ತಾ ಇತ್ತು. ಎಸ್, ಹಾಗೆ ಸಂಪರ್ಕದಲ್ಲಿ ಪ್ರಕಾಶ್, ನಿಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ ಮತ್ತೊಂದು ಸ್ಟೋರಿ ಇದೆ.